ಎಂಜಾಯ್ ಮಾಡ್ಕೊಂಡು ಹೋಗೋದು. 7 o'clock ಎಕ್ಸಾಕ್ಟ್ ಟ್ರೈನ್ ಮಾರ್ನಿಂಗ್ ಇಲ್ಲಿಂದ ತಿರುಚಿಯಿಂದ ನಾವು ರಾಮೇಶ್ವರಂ ಹೋಗ್ತೀವಿ. ಓಕೆ. ವೆಲ್ಕಮ್ ಟು ಅನದರ್ ಎಪಿಸೋಡ್ ಆಫ್ ಸೌತ್ ಇಂಡಿಯಾ ತಮಿಳ್ನಾಡು ಟೆಂಪಲ್ ರನ್ ಡೇ 2. ಸೊ ನಾವಿವಾಗ ರೈಲ್ವೆ ಸ್ಟೇಷನ್ಗೆ ಬಂದಿದ್ದೀವಿ ಆ್ಯಂಡ್ ತಿರುಚಿಯಿಂದ ನಾವು ಇನ್ನೊಂದು ಕಡೆ ಹೋಗ್ತಾ ಇದ್ದೀನಿ, ದಟ್ ಈಸ್ ರಾಮೇಶ್ವರಂ. ಸೊ ಟ್ರೈನ್ ಟ್ರಾವೆಲ್ ಮಾಡ್ತಿದ್ದೀವಿ. ನನ್ನ ಲೈಫಲ್ಲಿ ಎವ್ರಿ ಡೇ ಒಂದು ನ್ಯೂ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಬಟ್ ಇವತ್ತು ನಾನು ಪಕ್ಕ ಲೆಫ್ಟ್ ಸೈಡಲ್ಲಿ ಎದ್ದಿದ್ದೆ ಅನ್ಕೋತೀನಿ, ಯಾಕಂದರೆ ಟ್ವಿಸ್ಟ್ ಮಾತ್ರ ರೈಟ್ ಸೈಡಿಂದ ಬಂದಿತ್ತು. ಅದೇ ಒಳಗಡೆ ಹೋಗಿ ಪೊಲೀಸ್ ಸ್ಟೇಷನ್ ಎಲ್ಲ ಹೆಂಗಿದೆ ಅಂತ ನೋಡ್ಕೊಂಡು ಮಸ್ತ್. ಸೊ ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ದ ಅನದರ್ ಎಪಿಸೋಡ್ ಆಫ್ MSD ಡೈರೆಕ್ಷನ್ಸ್ ಆ್ಯಂಡ್ ನಾನು ನಿಮ್ಮ MS ದರ್ಶನ್. ಸೊ ಇವತ್ತು ಡೇ 2 ತಮಿಳ್ನಾಡು ಟೆಂಪಲ್ ರನ್ ನಡೀತಾ ಇದೆ. ಇವಾಗ ಕರೆಂಟ್ಲಿ ನಾವು ತಿರುಚಿಯಿಂದ ರಾಮೇಶ್ವರಂಗೆ ಹೋಗ್ತಾ ಇದ್ದೀನಿ ಟ್ರೈನಲ್ಲಿ. ಸೊ ಬೆಳಗ್ಗೆ ಅಲ್ಲಿ ಇಂಟ್ರೋ ಕೊಡಬೇಕಾದ್ರೇ ಪೊಲೀಸ್ ಬಂದು ತಗ್ಲಾಕೊಂಡ್ರು. ಸೊ ನಾನು ಸಿಗಾಕೊಂಡ್ಬಿಟ್ಟೆ ಅಲ್ಲಿ ಪೊಲೀಸ್ ಹತ್ರ. ಸೊ ಕ್ಯಾಮ್ರಾ ಎಲ್ಲ ಸೀಸ್ ಮಾಡ್ಕೊಂಡು ಹೋಗಿ ಪೊಲೀಸ್ ಸ್ಟೇಷನಲ್ಲಿ ಕೊಟ್ಟಿದ್ರು. ಏನೇನೋ ಸೀನ್ ನಡೀತು. ಸೊ ಲಾಸ್ಟಲ್ಲಿ ನಮ್ಮ ಮಾಮ ಬಂದರು, ಎಲ್ಲ ಬಿಡಿಸ್ಕೊಟ್ರು, ಮಾತಾಡಿ ತಮಿಳಲ್ಲಿ ಎಲ್ಲ ಊರು ನಿಮ್ಗೆ ಬುದ್ಧಿ ಇಲ್ವಾ ಅದು ಇದು ಅಂತೆಲ್ಲ ಬೈದರು. ಇದ್ದಿದ್ದೆ. ಸೊ ಇವಾಗ ನಮ್ಮ ಟ್ರಾವೆಲ್ ನಡೀತಾ ಇದೆ. ಸೊ ತಿರುಚಿಯಿಂದ ರಾಮೇಶ್ವರಂಗೆ ವಯಾ ಟ್ರೈನ್ ಹೋಗ್ತಾ ಇದ್ದೀವಿ. ಸೊ ಲೆಟ್ಸ್ ಸಿ ಜರ್ನಿ. ಆ್ಯಕ್ಚುಲಿ ನಾನು ಅಲ್ಲಿ ಬ್ರಿಡ್ಜ್ ನೋಡಬೇಕು, ಟ್ರೈನಲ್ಲಿ ಜರ್ನಿ ಮಾಡಬೇಕು ರಾಮೇಶ್ವರಂಗೆ. ಬೈಕಲ್ಲಿ ಆಲ್ರೆಡಿ ಬಂದಿದ್ದೀನಿ, ಬಟ್ ಟ್ರೈನಲ್ಲಿ ಜರ್ನಿ ಮಾಡ್ತಾ ಬ್ರಿಡ್ಜ್ ನೋಡಬೇಕು ಅಂತ ತುಂಬ ಆಸೆ ಇತ್ತು. ಹುಡುಗಿ ಹೆಂಗೆದ್ಲು, ಹೆಂಗಾಗ್ಬಿಟ್ಟವಳೆ. ಈ ಟ್ರೈನ್ ಜರ್ನಿಯಲ್ಲಿ ನಾನು ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂದ್ಕೊಂಡಿದ್ದು ಒಂದು ಮಾತ್ರ, ಟ್ರಾವೆಲಿಂಗ್ ಆನ್ ದ ಪಂಬನ್ ಬ್ರಿಡ್ಜ್. ಇನ್ ದ ಇಯರ್ 1914 ಓಪನ್ ಆದ ಈ ಐಕಾನಿಕ್ ಸಿ ಬ್ರಿಡ್ಜ್ 1964 ರಾಮೇಶ್ವರಂ ಸೈಕ್ಲಾನ್ಗೆ ಡ್ಯಾಮೇಜ್ ಆಗಿತ್ತು. ಒಂದು ಪ್ಯಾಸೆಂಜರ್ ಟ್ರೈನ್ನೇ ಮುಳುಗಿಸಿತ್ತು, ಟ್ರೈನ್ ನಂಬರ್ 653. ಅರೌಂಡ್ 2 ಕಿಲೋಮೀಟರ್ಸ್ ಉದ್ದ ಇರುವ ಈ ಬ್ರಿಡ್ಜ್ ಇಂಡಿಯನ್ ಇಂಜಿನಿಯರಿಂಗ್ ಹಿಸ್ಟ್ರಿಯಲ್ಲೇ ಒಂದು ಲ್ಯಾಂಡ್ಮಾರ್ಕ್. ಶಿಪ್ಸ್ ಪಾಸ್ ಆಗೋಕ್ಕೆ ಮಿಡಲ್ ಸೆಕ್ಷನ್ ಓಪನ್ ಆಗುವ ಬ್ರಿಡ್ಜ್ ಅಂತಾನೆ ಫೇಮಸ್ ಆಗಿತ್ತು. ಫೈನಲಿ ಮೈ ಬಕೆಟ್ ಲಿಸ್ಟ್ ಟಿಕ್ಡ್. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನಗೊಂದು ಹೇಳ್ಕೊಟ್ಟಿದ್ದಾರೆ ಏನಂತ, ಬ್ರ್ಯಾಂಡ್ ಕಾಪಿ. ಓಕೆ, ಬ್ರ್ಯಾಂಡ್ ಕಾಪಿ ಬರುತ್ತಲ್ಲ, ಅದನ್ನ ಯಾವತ್ತೂ ಹಾಕ್ಬಾರ್ದು. ಪರವಾಗಿಲ್ಲ, ಲೇಟ್ ಆದ್ರೂ ಸಮಾಧಾನವಾಗಿ ತಗೋ, ಒರಿಜಿನಲ್ಲೇ ತಗೊಂಡು. ಮಸ್ತ್ ಮೋಟಿವೇಶನ್ ತಂಗಿಗೆ. ಇನ್ಸ್ಪೈರ್ ಆಗಿದೆ. ನೈಸ್. ಅಲ್ಲಿ ಒಂದು 1 o'clock 12:30 1 o'clock ಅಲ್ಲಿ ರೀಚ್ ಆಗ್ತಾರೆ ಇಲ್ಲಿ ರಾಮೇಶ್ವರಂ. ಅಲ್ಲಿ ಆಲ್ರೆಡಿ ಗಾಡಿ ಕಾಯ್ತಿರುತ್ತೆ, ವ್ಯಾನ್ ಇರುತ್ತೆ. ಅಲ್ಲಿ ಆ ವ್ಯಾನಲ್ಲಿ ಕೂತ್ಕೊಂಡು ರೂಮ್ಗೆ ಹೋಗಿ ರೂಮಲ್ಲೆಲ್ಲ ಬ್ಯಾಗೆಲ್ಲ ಹಾಕ್ಬಿಟ್ಟು ಒಳ್ಳೆ ಊಟ ಇರುತ್ತೆ ರಾಮೇಶ್ವರದಲ್ಲಿ. ಸಿಂಪಲ್. ಸೊ ಗೈಸ್, ಸ್ಲಿಪ್ಪರ್ ಬಿಟ್ಬಿಟ್ಟು ಹೋದ ಒಳಗಡೆ. ಒಂದು 5 ಮಿನಿಟ್ಸು ಇಲ್ಲ, ಬರೋಷ್ಟರಲ್ಲಿ ಫೋಟೋ ಹೋಯ್ತು ಸ್ಲಿಪ್ಪರ್. ಚಪ್ಪಲಿ, ಹಾಂ, ಅದು ಶನಿ. ಓಕೆ. ಚಪ್ಪಲಿ, ಬೆಲ್ಲ ಈಗೆಲ್ಲ ಬಂದು ಶನಿ ಭಗವಾನ್ ಸೇರಿದಂಥ ಪ್ರಾಪರ್ಟಿ. ಹಾಂ, ಚಪ್ಪಲಿ ಏನು ಕಳೆದೋಯ್ತು ಅಂತ ಹೇಳಿದ್ರೆ ನಿಮ್ಮ ಒಂದು ಇದು ಬಂದು ಪಾಪ ತಗೊಳ್ಳೋದು ಅಂತ ಅರ್ಥ. ಅಲ್ಲಿ ಊಟ ಮಾಡಿಕೊಂಡು ಧನುಷ್ ಕೋಟಿಗೆ ಹೋಗ್ಬೇಕು. ಧನುಷ್ ಕೋಟಿ ಅಂದರೆ ನಮ್ಮ ಇಂಡಿಯಾ ಎಂಡದು ಆ ಜಾಗ. 1964 ಅಲ್ಲಿ ಒಂದು ದೊಡ್ಡ ಇದು ಫ್ಲಡ್ ಬಂದು ಊರು ಕಂಪ್ಲೀಟ್ ವಾಶ್ ಆಗುತ್ತೆ. ಧನುಷ್ ಕೋಟಿ ಏನಿಲ್ಲ, ಚರ್ಚಿಗೆ, ಸ್ಕೂಲು, ರೈಲ್ವೆ ಸ್ಟೇಷನ್ ಎಲ್ಲ ಆಯಿತು. ಅಲ್ಲಿ ಮನುಷ್ಯರು ವಾಸ ಮಾಡೋಕ್ಕೆ ಅರ್ಹತೆ ಇಲ್ಲದೆ ಇರತಕ್ಕಂಥ ಜಾಗ. ಅಲ್ಲಿ ಕರೆಂಟು ವಾಟರ್ ಎರಡೂ ಇಲ್ಲ. ಸೊ 5:30 ಅಲ್ಲಿಂದ ಜನ ಬಿಟ್ಬಿಡ್ಬೇಕು, ಅಲ್ಲಿ ಯಾರೂ ಇರೋಂಗಿಲ್ಲ. ಹೌದು.
ಫ್ರೆಂಡ್ಸ್, ಫೈನಲಿ ದ ಲಾಸ್ಟ್ ರೋಡ್ ಆಫ್ ಇಂಡಿಯಾ, ಸೌತ್ ಇಂಡಿಯಾ. ಸೊ ಧನುಷ್ಕೋಡಿಗೆ ಬಂದಿದ್ದೀವಿ ಇವಾಗ. ಆ್ಯಂಡ್ ಏನೋ ಕನ್ಸ್ಟ್ರಕ್ಷನ್ ನಡೀತಾ ಇದೆ, ಅಲ್ಲೆಲ್ಲ ಹೋಗೋಕ್ಕೆ ಬಿಡಲ್ಲ ಅನ್ಸುತ್ತೆ ಇವಾಗ. ನಿಲನ್, ಫೈನಲಿ ಐ ಆಮ್ ಬ್ಯಾಕ್ ಹಿಯರ್. ಅಲ್ಲಿ ಹೋಗೋಕ್ಕಾಗಲ್ಲ. ಸೊ ಗೈಸ್, ಆಫ್ಟರ್ 2 years ಅನ್ಸುತ್ತೆ, 2 years ಆದಮೇಲೆ ತಿರ್ಗಾ ಇಲ್ಲಿ ರಾಮೇಶ್ವರಂಗೆ ಬಂದಿದ್ದೀವಿ. ಸಾರಿ, ಧನುಷ್ಕೋಡಿ ಲಾಸ್ಟ್ ರೋಡ್. ಬಟ್ ನಾನು ನಿಲನ್ನು ಇಲ್ಲಿ ಗಾಡಿ ನಿಲ್ಲಿಸ್ಬಿಟ್ಟು ಒಂದು ಫೋಟೋ ಇಟ್ಸ್ಕೊಂಡಿದ್ವಿ ಆ್ಯಂಡ್ ಫುಲ್ ರೌಂಡ್ ಹಾಕಿದ್ವಿ. ಇನ್ನು ಏನೋ ರೆಡಿ ಮಾಡ್ತಿದ್ದಾರೆ. ಆ್ಯಂಡ್ ನೀರೆಲ್ಲ ಜಾಸ್ತಿ ಆಗೋಗಿದೆ ಇವಾಗ. ರೈಟ್ ಸೈಡಲ್ಲಿ ಜಾಸ್ತಿ ನೀರಿಲ್ಲ, ಲೆಫ್ಟ್ ಸೈಡಲ್ಲಿ ಜಾಸ್ತಿ ಆಗಿದೆ. ನಾವು ಬಂದಾಗ ರಿವರ್ಸ್ ಆಗಿತ್ತು. ತುಂಬ ಸೂಪರ್ ಆಗಿದೆ ಪ್ಲೇಸ್. ಬಟ್ ಕನ್ಸ್ಟ್ರಕ್ಷನ್ ಹೊಸ್ದಾಗಿ ಮಾಡಾದ್ಮೇಲೆ ತಿರ್ಗಾ ರಿಟರ್ನ್ ಬರೋಣ ಅಂತ ಬೈಕಲ್ಲಿ. ಲೆಟ್ಸ್ ಸಿ ಹೆಂಗಾಗುತ್ತಾ ಅಂತ. ಶಾಪ್ ಹೆಂಗೋಗಿ ಬದಲಾಯ್ತವಳೆ, ಏನಾದರೂ ಈಸ್ಕೊಡಿ ಅಂತ. ಕರೆಂಟ್ಲಿ ಇವಾಗ ನಾವು ಕೋದಂಡರಾಮ ಟೆಂಪಲ್ ಹತ್ರ ಬಂದಿದ್ದೀವಿ. ಸೊ ಇಲ್ಲೇನಂತ ಹೇಳಿದ್ರೆ, ರಾವಣನ ಸಂಹಾರ ಮಾಡಾದ್ಮೇಲೆ ರಿಟರ್ನ್ ಬರ್ತಾರೆ. ಸೊ ಇವಾಗ ಶ್ರೀಲಂಕಾಗೆ ಯಾರು ಅಧಿಪತಿ, ಅಂದರೆ ರಾವಣ ರಾಜ್ಯಕ್ಕೆ ಯಾರು ಅಧಿಪತಿ ಅಂತ ನೋಡಬೇಕಾದ್ರೆ ಅವ್ರು ತಮ್ಮ ವಿಭೂಷಣನ ಇಲ್ಲಿ ಬಂದು ರಾಮ ಅವರು ಪಟ್ಟಾಭಿಷೇಕ ಮಾಡ್ತಾರೆ. ಸೊ ಇದು ಈ ಪ್ಲೇಸಿನ ಸ್ಪೆಷಲ್ಲು. ಸೊ ಇದು ಇಲ್ಲಿಗೆ ನಾನು ಸೆಕೆಂಡ್ ಟೈಮ್ ಬರ್ತಿರೋದು. ನಿಲನ್, ಸೊ ಇಫ್ ಯು ರಿಮೆಂಬರ್, ಫಸ್ಟ್ ಟೈಮ್ ಬಂದಾಗ ಎಳ್ನೀರು ಚಾಲೆಂಜ್ ಮಾಡಿದ್ವಿ. ಇಲ್ಲ ಇದೇ ಪ್ಲೇಸಲ್ಲಿ ನನಗೆ ಇವಾಗ ಫುಲ್ ಹೀಟ್ ಆಗೋಗಿದೆ, ಎಳ್ನೀರು ಕುಡಿಬೇಕು ಅನಿಸ್ತಾ ಇದೆ. ಸೊ ಗೈಸ್, ಈ ಪ್ಲೇಸ್ಗೆ ನಾನು ಸೆಕೆಂಡ್ ಟೈಮ್ ಬರ್ತಿರೋದು. ಯೂಟ್ಯೂಬ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಬೈಕ್ ರೈಡ್ ಬಂದಿದೆ ಇಲ್ಲಿ. ಬಟ್ ಇವಾಗ ಫ್ಯಾಮಿಲಿ ಜೊತೆ ಒಂದು ಟ್ರಿಪ್ ಅಂತ ಬಂದಿರೋದು. ಸೊ ಟೆಂಪಲ್ ರನ್ ಆಗ್ತಾ ಇದೆ ಇವಾಗ. ಆ್ಯಂಡ್ ಏನು ಹೇಳಿ, ಒಟ್ಟಿನಲ್ಲಿ ಬೈಕಲ್ಲಿ ಬಂದಾಗ ಮಜಾನೇ ಬೇರೆ ಗೈಸ್ ಈ ರೋಡ್ಗೆಲ್ಲ. ಬಟ್ ಇವಾಗಂತೂ ತುಂಬ ಸೆಕೆ ಇದೆ. ಸೊ ಕಾರಲ್ಲಿ ಹೋಗಲೇಬೇಕು. ಮಾಮ್, ಈ ಕಡೆ ಎಲ್ಲೋ ನಿಲ್ಸೋರು ಅಲ್ಲಿ. ಸೊ ಇವಾಗ ರೂಮ್ಗೆ ರಿಟರ್ನ್ ಹೋಗಿ ರೆಡಿಯಾಗಿ ಸ್ವಲ್ಪ ಬೀಚ್ ಹತ್ರ ಆಟ ಆಡ್ಕೊಂಡು ಆಮೇಲೆ ಟೆಂಪಲ್ಗೆ ಅದೇ ಬಟ್ಟೆಯಲ್ಲಿ ಹೋಗ್ಬೇಕಂತ. ಸೊ ಅಲ್ಲಿಂದ 18 ಕಿಲೋಮೀಟರ್ ಶ್ರೀಲಂಕಾ, 18 ಕಿಲೋಮೀಟರ್ ಶ್ರೀಲಂಕಾ ಅಲ್ಲಿಂದ. ಅದು ನೈಟಲ್ಲಿ ಆ ಲೈಟ್ ಕಾಣುತ್ತೆ ಅಂತ ಹೇಳ್ತಾರೆ. ಬಟ್ ಡೇನಲ್ಲಿ ಹೋಗೋದ್ರಿಂದ ಅದೇನು ಕಾಣಲ್ಲ. ಅದ್ರಿಂದ ಸೆಂಟ್ರಲ್ಲೇ ಇದು ಬರೋದು ರಾಮ್ ಸೇತು. ಅದು ನೋಡಿಕೊಂಡು ಸ್ಟ್ರೈಟ್ ಅವೇ ಏನು ಮಾಡ್ತೀವಿ, ತಿರ್ಗಾ ಹೋಗೋವಾಗ ಅಬ್ದುಲ್ ಕಲಾಂ ಇದು ಸಿಗುತ್ತೆ, ಮ್ಯೂಸಿಯಮ್ ಸಿಗುತ್ತೆ. ಅದು ನೋಡಬೇಕಾಗಿರೋದು, ಮಕ್ಕಳೆಲ್ಲ ನೋಡಬೇಕಾಗಿರೋದು. ಸೊ ಅವ್ರ ಲೈಫ್ ಹಿಸ್ಟ್ರಿ, ಅವ್ರು ಹೇಗಿದ್ರು, ಏನು ಮಾಡಿದ್ರು, ಇದೆಲ್ಲ ಇದೆ. ಅದು ನೋಡ್ತೀವಿ. ಅದು ನೋಡಿಕೊಂಡು ರಾಮೇಶ್ವರಕ್ಕೆ, ಧನುಷ್ಕೋಡಿ ನೋಡ್ಕೊಂಡು ಏನು ಮಾಡ್ತೀವಿ, ರಿಟರ್ನ್ ರಾಮೇಶ್ವರಕ್ಕೆ ಬರ್ತೀವಿ. ಅಲ್ಲಿ ಫ್ಲೋಟಿಂಗ್ ಇದಿರುತ್ತೆ, ಸ್ಟೋನ್, ಇದು ಆಂಜನೇಯ. ಆ ಕಾಲದಲ್ಲಿ ಈ ಸ್ಟೋನಲ್ಲೇ ಬಂದು ಬ್ರಿಡ್ಜ್ ಕಟ್ಟಿರೋದು. ಇದರಲ್ಲಿ 3 ಜನ ಇರ್ತಾರೆ, ನಳ, ನೀಲ, ಆಮೇಲೆ ಇನ್ನೊಬ್ಬ ಇದ್ದಾನೆ, ಅವನ ಹೆಸರು ಹೇಳ್ತೀನಿ. ಈ 3 ಜನ, ಇದರಲ್ಲಿ ಇಬ್ಬರಿಗೆ ಶಾಪ. ಯಾವುದು ಟಚ್ ಮಾಡಿದ್ರೆ ಅದು ತೇಲುತ್ತೆ. ಇವಾಗ ಮೊಬೈಲ್ ಟಚ್ ಮಾಡಿದ್ರೆ ಅದು ಮೊಬೈಲ್ ತೇಲೋದು. ಅವ್ರನ್ನ ಯೂಸ್ ಮಾಡ್ಕೊಂಡಿದ್ದಾರೆ ಬ್ರಿಡ್ಜ್ ಕಟ್ಟೋದಕ್ಕೆ. ದೊಡ್ಡ ದೊಡ್ಡ ಬಂಡೆಗಳನ್ನ ಅವ್ರ ಕೈಲಿ ಮುಟ್ಟಿಸೋದು, ವಾನರ ಸೇನೆ ಇತ್ತು, ಅದು ನೀರಲ್ಲಿ ಹಾಕೋದು. ಹೀಗೆ ಬ್ರಿಡ್ಜ್ ಕಟ್ಟಿದ್ದಾರೆ. ಆ ಸ್ಟೋನ್ ಅಲ್ಲಿ ಒಂದು ಪೀಸ್ ಶಾಂಪಲ್ ಇದೆ. ಸೊ ಅದನ್ನು ಅಲ್ಲಿ ಇಟ್ಟಿದ್ದಾರೆ. ಅದು ತುಂಬ ತಲೆ ತಿಂದಿದ್ದಾರೆ. ನಾಸಾದವ್ರು ಬಂದು ಸುಮ್ಮನೆ ಏನು ಮಾಡಿಸ್ತೀರಾ ಹಾಗೆ ಅಂತೇಳಿ ಅದನ್ನು ತೊಗೊಂಡು ಹೋಗಿ ಟೆಸ್ಟ್ ಮಾಡಿ ಏನೇನೋ ಮಾಡಿದ್ರೆ ವಾಪಸ್ ತಂದು ಕೊಟ್ಟಿದ್ದಾರೆ ಅವರಿಗೆ. ಓಕೆ, ಇದು ನಿಜಾನೇ ಅಂತ. ಇದು ಅಲ್ಲಿ ಕೆಲವು ಸ್ಟೋನ್ಸ್ ಇನ್ನೂ ಇದೆ. ಅದು ಒಂದು 1 hour ನೀರಲ್ಲಿ ತೇಲುತ್ತೆ, ಆಮೇಲೆ ತಿರ್ಗಾ ಮುಳುಗ್ಬಿಡುತ್ತೆ. ಇದೆಲ್ಲ ಏನು ಮಾಡ್ತಿದ್ರು, ಇವಾಗ ಅದಕ್ಕೆಲ್ಲ ಜಾಗ ಕೊಡೋಲ್ಲ. ಅದನ್ನು ನೋಡಿಕೊಂಡು ಆಂಜನೇಯ ನೋಡ್ಕೊಂಡು ಬೀಚಿಗೆ ಬರ್ತೀವಿ. ನಾರ್ಮಲ್ ಬೀಚ್ ಬಂದುಬಿಟ್ಟು ಏನು ಮಾಡಿ ಸ್ನಾನ ಮಾಡಿ ಬೀಚಲ್ಲಿ ಸ್ಟಾರ್ಟ್ ಆಡಿಕೊಂಡು 21 ಬಾವಿ ಇದೆ ಒಳಗಡೆ, ಪವಿತ್ರ ಸ್ನಾನ. ಆ 21 ಬಾವಿಗೆಲ್ಲ ಅರೇಂಜ್ ಮಾಡಿರ್ತೀನಿ. ಬರ್ತಾನೆ ಅಲ್ಲಿ ಅಂದರೆ 23 rupees ಕೊಟ್ಟರೆ, 23 rupees ಆ್ಯಕ್ಚುಲಿ ಚಾರ್ಜ್ ಅದು, ದೇವಸ್ಥಾನದ ಚಾರ್ಜ್ ಅದು. ಅದು ಅವಾಗ ಏನು ಮಾಡ್ತಾನೆ, 1 bucket ನೀರು ತೊಗೊಂಡು ಹಿಂಗಂತಾರೆ. ಸೊ ಒಬ್ಬರಿಗೆ ಪರ್ ಹೆಡ್ 100 rupees ಎಕ್ಸ್ಟ್ರಾ ಕೊಟ್ಟರೆ 1 bucket ನೀರು ಸೇರಿ ಮೇಲೆ ಹಾಕಿ, ನೀವು ಬಾಟ್ಲಿ ಇಟ್ಕೊಂಡಿದ್ರೆ ತೀರ್ಥದಲ್ಲಿ ಹಾಕಿ ಸಪ್ರೇಟ್ ತೀರ್ಥದಲ್ಲಿ ಹಾಕಿ ಕಳಿಸ್ತಾರೆ. ಸೊ ಗೈಸ್, ನನ್ನ ಫೋನ್ ಸ್ವಿಚ್ ಆಫ್ ಆಗೋಯ್ತು. ಸೊ ನನ್ನ ತಂಗಿ ಮೊಬೈಲ್ ಇಸ್ಕೊಂಡು ಇವಾಗ ಬ್ಲಾಗ್ ಮಾಡ್ಕೊಂಡಿದ್ದಾನೆ. ಬ್ಲಾಗ್ ಈಸ್ ಇಂಪಾರ್ಟೆಂಟ್. ಸೊ 22 ಬಾವಿ ನೀರು ಕುಡ್ಕೊಂಡು ಸ್ನಾನ ಮಾಡಿಕೊಂಡು, ಸೊ ಇವಾಗ ಅದೇ ಸ್ನಾನ ಮಾಡಿಕೊಂಡೆ. ಸೊ ಎಲ್ಲ ರೆಡಿಯಾಗಿ, ಪಂಚೆ, ಟ್ರೆಡಿಷನಲ್ ವೇರ್ ಎಲ್ಲ ರೆಡಿಯಾಗಿ ಇವಾಗ ಒಳಗಡೆ ರಾಮೇಶ್ವರಂ ಶಿವ ದರ್ಶನ ಮಾಡಕ್ಕೆ ಹೋಗ್ತಾ ಇದ್ದೀವಿ. ಸೊ ದರ್ಶನ ಮಾಡಿಕೊಂಡು ಸಿಕ್ತವೆ. ಒಳಗಡೆ ಎಲ್ಲ ಮೊಬೈಲ್ ಏನು ಯೂಸ್ ಮಾಡೋಂಗಿಲ್ಲ.
ಬಟ್ ನಮ್ಮ ಶ್ರೀಯಾಗಿ ಹೇಳಿದೀನಿ ತೊಗೊಂಬರಕ್ಕೆ, ಸಿಗಾಕೊಂಡ್ರೆ ಅವಳ್ದು ಹೋಗುತ್ತೆ ಮೊಬೈಲ್. ಅದಕ್ಕೆ ಹಾಯ್ ಗಾಯ್ಸ್, ನೀವು ಒಂದ್ಸಲ ಬಂದೆಲ್ಲ ಮೀಟ್ ಮಾಡಿ ಆಯ್ತಾ. ಇದು ನಂದು. ಹಾಯ್ ಗೈಸ್, ನಂದು, ಅವ್ರದಲ್ಲ. ಎಲ್ಲ ದೇಪದೆ ಏನು ಬಿಡಲ್ಲ. ಅದೇ ದರ್ಶನ ಎಲ್ಲ ಚೆನ್ನಾಗಾಯ್ತು. ಆ್ಯಂಡ್ ಫಸ್ಟ್ ಟೈಮ್ 22 ಬಾವಿಯಿಂದ ಒಂದೊಂದು ನೀರು ಹಾಕಿಸ್ಕೊಂಡಿತ್ತು. ಚೆನ್ನಾಗಿತ್ತು. ಒಂದೊಂದು ಬಾವಿದು ಒಂದೊಂದು ಥರ ಟೇಸ್ಟ್ ಇತ್ತು. ಒಂದು ಬಿಸಿ, ಇನ್ನೊಂದು ಸಿಹಿ ನೀರು, ಇನ್ನೊಂದು ಉಪ್ಪು ನೀರು, ಕೋಲ್ಡು. ಎಕ್ಸ್ಪೀರಿಯನ್ಸ್ ಸೂಪರ್ ಆಗಿತ್ತು. ನೋಡ್ಕೊಂಡು. ಹಾಂ ಸರ್. ನಳ, ನೀಲ, ಗವ್ಯ, ಗಂಧಮಾದ ಈ 4 ಜನನೇ ರಾಮಗೆ ಬ್ರಿಡ್ಜ್ ಕಟ್ಟಕ್ಕೆ ಹೆಲ್ಪ್ ಮಾಡಿದ್ರು. ನಳ, ನೀಲ, ಗವ್ಯ, ಗಂಧಮಾದ ಈ 4 ಜನ ಬ್ರಿಡ್ಜ್ ಕಟ್ಟೋದಕ್ಕೆ ಹೆಲ್ಪ್ ಮಾಡಿದ್ರು ರಾಮಗೆ. ಈ ನಳ ನೀಲನಿಗೆ ಇದು ಶಾಪ, ಯಾವ್ದು ಮುಟ್ಟಿದ್ರು ತೇಲುತ್ತೆ. ಯಾವ ಪದಾರ್ಥ ಮುಟ್ಟಿದ್ರು, ಯಾವ್ದೋ ಒಂದು ವಸ್ತು ಮುಟ್ಟಿದ್ರು ತೇಲ್ಬೇಕು. ಇಬ್ಬರನ್ನ ಇಟ್ಕೊಂಡು ಏನ್ ಮಾಡಿದ್ದಾರೆ, ಇವರು ಬ್ರಿಡ್ಜ್ ಕಟ್ಟಿದ್ದಾರೆ. ಯಾವುದು ರಾಮ ಸೇತು. ಅವ್ರ 4 ಜನನ ಮೀನಾಗಲ್ಲಿ ಇಟ್ಟಿದ್ದಾರೆ. ಇವರ ಹೆಸರಲ್ಲಿ ಹೊರಗಡೆ ತೀರ್ಥಗಳು ಇದೆ. ಗವ್ಯ ತೀರ್ಥ, ಗಂಧಮಾದ ತೀರ್ಥ, ನಳ ತೀರ್ಥ, ನೀಲ ತೀರ್ಥ ಅಂತಿದೆ. ನೋಡಿದಿರಲ್ಲ, ಅವ್ರನ್ನ ಇಟ್ಕೊಂಡು ದೊಡ್ಡ ಬಂಡೆಗಳನ್ನ ಅವ್ರನ್ನ ಟಚ್ ಮಾಡಿಸಿ ಮಾನವಗಳೆಲ್ಲ ತೆಗೆದು ಏನ್ ಮಾಡಿದ್ರೆ ಅದನ್ನ ಸೂಪರ್. ಸೊ ಎಷ್ಟೊಂದು ಇನ್ಫಾರ್ಮೇಶನ್ ಸರ್ ಕೊಡ್ತಾನೆ ಇದ್ದಾರೆ. ಸೊ ನೀವು ನೋಡ್ಬೇಕು, ಅವ್ರ ಜೊತೆ ಇಂಟರಾಕ್ಟ್ ಮಾಡಿದ್ರೇನೆ ಗೊತ್ತಾಗೋದು. ತುಂಬಾ ವಿಚಾರ ಸಿಗುತ್ತೆ. ನಾನು ಇಲ್ಲಿಗೆ ಎಷ್ಟೋ 1-2-3 ಸಲ ಬಂದೆ ಅನ್ಸುತ್ತೆ. ಬಟ್ ಈ ಟೈಮೇ ಎಲ್ಲಾನು ಕಲ್ತಿ ಹೋಗ್ತಾ ಇರೋದು ಆಕ್ಚುಲಿ. ಸೊ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಸೊ ಕಾಂಟ್ಯಾಕ್ಟ್ ಏನಾದ್ರು ಯಾರಾದ್ರೂ ಬಂದ್ರೆ ವಿಚಾರದಲ್ಲಿ ಇನ್ನೂ ಹೆಚ್ಚಿನ ವಿಷಯಗಳನ್ನ ನೀವು ಸಂಗ್ರಹಣೆ ಮಾಡಿ ಜನಗಳಿಗೆ ತಿಳಿಸುವಂತ ಕೆಲಸಗಳನ್ನ ಮಾಡ್ತಾ ಇದ್ದೀರಾ. ತುಂಬಾ ಶುಭವಾಗ್ಲಿ, ನಿಮಗೆ ತುಂಬಾ ಸಂತೋಷ. ಇನ್ನು ಮುಂದೆ ಹೆಚ್ಚಿನ ವಿಷಯಗಳನ್ನ ಎಲ್ಲರಿಗೂ ತಿಳಿಸಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಶೋರ್, ನನ್ನ ಪ್ರಯತ್ನ ಮಾಡ್ಕೊಂಡೇ ಇರ್ತೇನೆ ಎಲ್ಲ. ಥ್ಯಾಂಕ್ ಯು. ಸೊ ಗೈಸ್, ಒಂಥರ ಐ ಫೆಲ್ಟ್ ಹ್ಯಾಪಿ ನೌ. ಸೊ ನಮ್ಮ ಇವರು ಸಾಹೇಬ್ರ ಹತ್ರ, ಸರ್ ಹತ್ರ ಮಾತಾಡ್ಕೊಂಡಿದ್ದೆ, ಪೂಜಾರಿ ಅವ್ರ ಹತ್ರ. ಸೊ ಯಾರೋ ಒಬ್ರು ಬಂದರು, ಅವರು ಉತ್ತರ ಕರ್ನಾಟಕ ಅವರಂತ. ಸೊ ಬಂದ್ಬಿಟ್ಟು ಸರ್ ಎಲ್ಲ ಇನ್ಫಾರ್ಮೇಶನ್ ತಗೊಂಡ್ರು, ಏನು ದರ್ಶನಕ್ಕೆ, ಬಾವಿಗೆ ಹೆಂಗೆ ಹೋಗೋದು, ಸ್ನಾನ ಏನು ಅಂತ ಎಲ್ಲ. ಆಮೇಲೆ ಲಾಸ್ಟಲ್ಲಿ ನೀವೇನಾದ್ರು ಯೂಟ್ಯೂಬರ, ಏನಾದ್ರು ವೀಡಿಯೋಸ್ ಮಾಡ್ತೀರಾ ಅಂತ ಕೇಳಿದ್ರು. ಹೌದು ಸರ್ ಇದೆ ಅಂತ ಹೇಳೋದು. ಯಾಕಂದರೆ ಫೇಮಸ್ ವಿಡಿಯೋ ನೋಡೋರು ಅಂತ ನಂದು. ಸೊ ನಿಮ್ಮ ಸಿಮಿಲರ್ ಫೇಸ್ ಸರ್, ಎಲ್ಲೋ ನೋಡಿದ್ದೀನಿ ನಿಮ್ಮನ್ನ ಅಂತ ಹೇಳಿದ್ರು. ಐ ಫೆಲ್ಟ್ ರಿಯಲಿ ಹ್ಯಾಪಿ. ಎಲ್ಲೋ ಒಂದು ಕಡೆ ಒಂದು ವಿಡಿಯೋ ಫೇಮ್ ಅಂದರೆ ವೈರಲ್ ಆಗಿ ಚೆನ್ನಾಗಿದೆ. ಹೆಂಗಿದೆ ಶ್ರೇಯಾ, ನಿಮ್ಮ ಅಣ್ಣ ಯೂಟ್ಯೂಬರ್ ಅಂತ ರೆಕಗ್ನೈಸ್ ಮಾಡ್ತವ್ರೆ. ಆ್ಯಂಡ್ ತಮಿಳ್ನಾಡಲ್ಲಿ ಬಂದಾಗ ಸೂಪರ್. ಇದೊಂದಕ್ಕೋಸ್ಕರ ವೇಟ್ ಮಾಡ್ತಾ ಇದ್ದೀನಿ ಅವರು. ಇನ್ನ ಇದೆ. ಓಕೆ, ಕಟ್ ಮಾಡಂಗೆ. Bye. Love you guys. ಸೊ ಗೈಸ್, ಫೈನಲಿ ಟೆಂಪಲ್ ರನ್ ಎಲ್ಲ ಆಯಿತು. ಸೊ ಡೇ 2 ಈಸ್ ಕಂಪ್ಲೀಟೆಡ್. ಸೊ ಲಾಸ್ಟಲ್ಲಿ ರಾಮೇಶ್ವರಂ ಟೆಂಪಲ್ಗೆ ಹೋಗಿದ್ವಿ. ನಮ್ಮ ಜೊತೆ ಇದ್ದಿದ್ದು ಗುರುಜಿಯವರು ತುಂಬಾ ರಾಮೇಶ್ವರಂ ಹೆಂಗೆ ಬಂತು, ಏನು ಎತ್ತ, ಯಾವ ಲಿಂಗ ಇದೆ ಇದ್ದೀನಿ ಅಂತ ಅನ್ಕೋತೀನಿ. ಆ್ಯಂಡ್ ಇಲ್ಲಿಗೆ ಡೇ 2 ಕಂಪ್ಲೀಟ್ ಆಗಿದೆ. ಸೊ ನಾಳೆ ಇನ್ನೊಂದು ಕಡೆ ಹೋಗ್ತಾ ಇದ್ದೀವಿ. ಸೊ ಎಲ್ಲಿಗೆ ಅಂತ ನೋಡೋಣ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಬ್ಲಾಗ್ ಆ್ಯಂಡ್ ಕೀಪ್ ಸಪೋರ್ಟಿಂಗ್. ಸ್ಟೇ ಟ್ಯೂನ್ಡ್ and don't forget to subscribe. Thank you. Bye. See ya. Good night.